ರೀ ಏನ್ ಮೀನಾ ಇದಲ್ಲ? ರೀ ಗೊತ್ತಾಗ್ದೆ ಆಗೋಯ್ತು, ಗಾಡಿ ಎತ್ತಕೊಂಡು ಬಂದ್ಬಿಟ್ಟಿದ್ದಾರೆ. ನೋ ಪಾರ್ಕಿಂಗ್ ಗಾಡಿ ನಿಲ್ಸಿದ್ರೆ ಎತ್ತಕೊಂಬರ್ದು ಏನ್ ಮಾಡ್ತಾರೆ? ಗಾಡಿ ಓಡಿಸ್ಬೇಕಾದ್ರೆ ಮಾತ್ರ ಅಲ್ಲ ಮೀನಾ, ಅದನ್ನ ನಿಲ್ಲಿಸ್ಬೇಕಾದ್ರೂ ಗಮನ ಇರಬೇಕು. ಹೂ ಕೊಟ್ಟ ತಕ್ಷಣ ಬೇಗ ಬಂದ್ಬಿಡೋಣ ಅಂತ ಹೋಗಿದ್ದಾರೆ, ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಗಾಡಿ ಪಾರ್ಕ್ ಮಾಡೋಕ್ಕಿಂತ ಮುಂಚೆ ಸುತ್ತಮುತ್ತ ಜಾಗ ನೋಡಬೇಕು, ಎಲ್ಲಿ ಸೇಫ್ ಆಗಿರುತ್ತೋ ಅಲ್ಲಿ ತೊಗೊಂಡು ಗಾಡಿ ಪಾರ್ಕ್ ಮಾಡಬೇಕು. ಏನೇ ನೀನು ನೆನಪಿದ್ಯಾ? ಅವತ್ತು ಆಟೋನು ಹಿಂಗೆ ಮಾಡಿದೆ, ಅದಕ್ಕೂ ಒಂದು ದಂಡಿ ಫೈನ್ ಕಟ್ಟಿದ್ವಿ. ಸ್ವಲ್ಪ ಅದ್ರ ಜವಾಬ್ದಾರಿ ಇರ್ಬೇಕು ನೀನು. ಪೊಲೀಸ್ನವ್ರು ಬರ್ತಾರೆ ಅಂತ ನನಗೆ ಹೇಗ್ರಿ ಗೊತ್ತಾಗುತ್ತೆ? ಏಯ್, ಪೊಲೀಸವ್ರು ಬರಲಿ ಬಿಡಲಿ, ನಾವು ಕರೆಕ್ಟಾಗಿರ್ಬೇಕು ಮೀನಾ. ನಮ್ಮ ಕಡೆ ತಪ್ಪಿಲ್ದೆ ಹೋದ್ರೆ ನಾವು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ಬೋದು. ಇವಾಗ ನೋಡು, ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ. ರೀ ಹೂವೆಲ್ಲ ಗಾಡಿಲೇ ಇದೆ, ಬಾಡೋಗುತ್ತೇನೋ. ಹೌದೌದೌದು, ಇವಾಗ ಅದೇ ಮುಖ್ಯ ನೋಡು. ಬೇಜಾರು ಮಾಡ್ಕೋಬೇಡ. ಸರಿ ಬಾ, ಹೋಗೋದೇನೋ ಮಾತಾಡಿ ಬರೋಣ. ಸರ್ 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 ಒಂದು ನಿಮಿಷ ಸರ್. ನಮಸ್ಕಾರ. ಇದು ನೋ ಪಾರ್ಕಿಂಗ್ ಗಾಡಿ ನಿಲ್ಸಿತ್ತು, ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಸರ್. ನೋ ಪಾರ್ಕಿಂಗ್ನಲ್ಲಿ ನಿಲ್ಸಿದ್ರೆ ಗಾಡಿ ಪೊಲೀಸ್ ಸ್ಟೇಷನ್ಗೆ ತರದೆ ಇನ್ನೇನು ಸರ್ವಿಸ್ ಸ್ಟೇಷನ್ಗೆ ತಗೊಂಡೋಗ್ತಾರೆ. ಸರ್ ಸರ್ ಸಾರಿ ಸರ್, ತಪ್ಪೇ ಸರ್. ಸರ್ ನನ್ನ ಹೆಂಡತಿಗೆ ಗೊತ್ತಾಗದೆ ಗಾಡಿ ನಿಲ್ಲಿಸ್ಬಿಟ್ಟಿದ್ಲು ಸರ್. ಗಾಡಿನಲ್ಲಿ ಹೂ ಇತ್ತು ಸರ್. ವರ್ತನೆಗೆ ಬೆಳಿಗ್ಗೆ ಹೂ ಕೊಡೋಕೆ ಹೋದಾಗ ಗೊತ್ತಾಗದೆ ನೋ ಪಾರ್ಕಿಂಗ್ ಬೋರ್ಡ್ ನೋಡದೆ ನಿಲ್ಲಿಸ್ಬಿಟ್ರು ಸರ್. ಅದು ಹೇಗ್ರಿ ಬೋರ್ಡ್ ನೋಡದೆ ಹೋಗ್ತಾರೆ? ಸರ್ ಇವಳು ಹೊಸ್ದಾಗಿ ಗಾಡಿ ಓಡಿಸ್ತಾ ಇರೋದು ಸರ್. ಸರ್ ಪ್ಲೀಸ್ ಸರ್, ದಮಯ ಅಂತೀನಿ, ಗಾಡಿನ ಬಿಟ್ಟು ಕಳ್ಸಕ್ಕೆ ಹೇಳಿ ಸರ್. ಓಹೋ, ನೀವು ಹೇಳ್ಬಿಟ್ರೆ ನಾವು ಗಾಡಿ ಬಿಟ್ಟು ಕಳಿಸ್ಬಿಡ್ಬೇಕಾ? ಅಯ್ಯೋ ಸರ್, ಹಾಗೇನಿಲ್ಲ ಸರ್. ಆ ಗಾಡಿ ಇಟ್ಕೊಂಡೆ ಹೂವಿನ ವ್ಯಾಪಾರ ಮಾಡ್ತಾ ಇರೋದು. ಆ ಗಾಡಿ ಇಲ್ಲ ಅಂದರೆ ವ್ಯಾಪಾರ ಮಾಡೋಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ನೀನೇನು ಕೆಲಸ ಮಾಡ್ತಿರೋದು? ಸರ್ ನಾನು ಕಾರ್ ಡ್ರೈವರ್ ಆಗಿದ್ದೀನಿ ಸರ್. ಯೋ, ನಿಂಗೆ ಪ್ರೊಸೀಜರ್ ಗೊತ್ತಿಲ್ವೇನೆಯಾ? ಒಂದು ಫೈನ್ ಕಟ್ಟಿ ಗಾಡಿ ತೊಗೊಂಡೋಗ್ಬೇಕು, ಇಲ್ಲ ಕೋರ್ಟ್ಗೆ ಹೋಗಿ ತೊಗೊಂಡೋಗ್ಬೇಕು. ಅಯ್ಯೋ ಸರ್, ಸರ್ ಕೋರ್ಟೆಲ್ಲ ಬೇಡ ಸರ್, ನಾವು ಇಲ್ಲೇ ಫೈನ್ ಕಟ್ಬಿಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ್ತೀವಿ ಸರ್, ಪ್ಲೀಸ್ ಸರ್. ನಾವೇನಂತ ದೊಡ್ಡ ತಪ್ಪು ಮಾಡಿಲ್ಲ ಸರ್. ಕಳ್ತನ ದರೋಡೆ ಮಾಡೋರ್ನ ಬಿಟ್ಟು ನಮ್ಮಂತ ದಿನಗೂಲಿ ಮಾಡೋರ ಹತ್ರ ನೀವು ಇಷ್ಟೊಂದು ಸಿಟ್ಟಾದ್ರೆ ಹೇಗೆ ಸರ್? ಏನಮ್ಮ, ಮಾತು ತುಂಬ ಓವರ್ ಆಗಿದೆ. ನಮ್ಮನ್ನ ಆ ಕಳ್ಳರ ಪಾರ್ಟ್ನರ್ ಥರ ಮಾತಾಡ್ತಾ ಇದೀಯಾ? ನಿನ್ನ ಮಾತೆ ಸರಿಗಿಲ್ವೇ? ಸಾರಿ ಸರ್, ಸಾರಿ ಸರ್. ಸುಮ್ಮನೆ ಇರಮ್ಮ ನೀನು. ನೀವು ಗಾಡಿನ ಕೋರ್ಟಲ್ಲಿ ತೊಗೊಳ್ಳಿ ಹೋಗಿ. ಸುಮ್ಮನೆ ಇರೇ ನೀನು ನಿಮಿಷ. ಸರ್ ಅವಳಿಗೇನೋ ಗೊತ್ತಾಗದೆ ಹಂಗೆ ಮಾತಾಡಿದಾಳೆ ಸರ್, ಅಷ್ಟೇ. ನಾವು ಫೈನ್ ಕಟ್ತೀವಿ ಸರ್, ಗಾಡಿ ಕೊಡಿ ಸರ್, ಪ್ಲೀಸ್ ಸರ್. ನೋಡಿ, ಗಾಡಿ ನಾನು ರಿಲೀಸ್ ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಎಸ್ ಐ ಹೊರಗೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಅವ್ರ ಹತ್ರ ಮಾತಾಡಿ ಗಾಡಿ ತೊಗೊಂಡೋಗಿ. ಇನ್ನು ಕೆಲವು ಕಡೆ ಹೋಗಿ ಹೂ ಕೊಡಬೇಕು ಸರ್. ಗಾಡಿಲೇ ಹೂ ಎಲ್ಲ ಇರೋದು ಸರ್, ಪ್ಲೀಸ್ ಸರ್. ಹಾಗಿದ್ರೆ ಗಾಡಿನಲ್ಲಿರೋ ಹೂ ತೊಗೊಂಡೋಗಿ. ಸರ್ ಜೊತೆಗೆ ಗಾಡಿನೂ ಬೇಕು ಅಲ್ವಾ ಸರ್? ಗಾಡಿ ಬೇಕಂದ್ರೆ ಎಸ್ ಐ ಬರೋವರೆಗೂ ವೆಯ್ಟ್ ಮಾಡ್ರಿ. ಸರ್ ಅವ್ರು ಯಾವಾಗ ಬರ್ತಾರೆ ಸರ್? ನೀವು ಇಲ್ಲಿ ವೆಯ್ಟ್ ಮಾಡ್ತಿದ್ರ ಅಂತ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳ ಎಸ್ ಐಗೆ. ಸರ್ ಸರ್ ಫೋನ್ ಮಾಡಿ ಈಗಲೇ ಹೇಳಿ ಸರ್, ಹೇಳಿ ಸರ್ ಪ್ಲೀಸ್ ಸರ್. ಸಾರಿ ಸರ್. ಸರ್ ಅವ್ರು ಯಾವಾಗ ಬರ್ತಾರೋ ಬರಲಿ ಸರ್, ನಾವಿಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ. ಲೇ ಮರಮ್ಮ ಬಾ, ಸ್ಟೇಷನಲ್ಲಿ ಒಳ್ಳೆ ಮಾರ ಮಾಡ್ದಾಗ ಆಡ್ತಿಲ್ಲ ನೀನು. ನಾನು ಮಾತಾಡ್ತಾಳೆ ಅವ್ರ ಜೊತೆಗೆ, ಸೈಲೆಂಟ್ ಆಗಿರಕ್ಕಲ್ಲ ನನಗೆ. ನಡಿ. ಆಯ್ತು ಬಿಡಮ್ಮ, ಅಳಬೇಡ, ಸಮಾಧಾನ ಮಾಡ್ಕೋ. ಇಲ್ಲೇ ಇದೆ ನೋಡು ಗಾಡಿ, ಏನೂ ಆಗಿಲ್ಲ, ಬಿಡಿಸ್ಕೊಂಡು ಹೋಗೋಣ. ಆಸೆ ಆಸೆ ಆಸೆ